टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಇದು ಜನಾಭಿಪ್ರಾಯಕ್ಕೆ ಎಲ್ಲರೂ ಅವ್ರಿಗೂ ಹೇಳ್ತಾ ಇದ್ದಾರೆ, ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಇವರು ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿಪಶು ಮಾಡಿದ್ರು. ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರು ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು. ಯಾರವರು ನೀವೇ ನೋಡ್ರಿ, ಮಹಾನಾಯಕರು ಅದಾರೆ. ಅವು 2 ಫ್ಯಾಕ್ಟ್ರಿ ಅಂತ ಹೇಳಿವಿ. ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಹೌದು ಯತ್ನಾಳ್ ಹೇಳೋದು ಸತ್ಯ. ಅದೇ ಫ್ಯಾಕ್ಟ್ರಿ ಅವರೇ ನಂದು ಅಷ್ಟೇ ಅಲ್ಲ, 48 ಜನರ CD ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ. ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದ. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದವ್ರು. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ CD ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು 2 CD ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ. 48 ಮಂದಿದು CD ಇದೆ ಅಂದಮ್ಯಾಗ ಎಲ್ಲರಿಗೆ ಭಯ ಬರ್ತಾಯಿದೆ, ನಂದಿದೆಯೋ ನಿಂದಿದೆಯೋ. ಮತ್ತು ಕಳ್ಳರು ಹೋದರವರು ವಿಜೇಂದ್ರ ಇನ್ನೂ ಒಂದು ಟೀಮ್ ಇದೆ, ಅವನೇ ಈಗ BJP ಸೋಷಿಯಲ್ ಮೀಡಿಯಾದ ಹೆಡ್, ಅವನೇ ಎಡಿಟರು ಇಲ್ಲಿ BJP ಒಳಗೆ. ಅಲ್ಲೇನು ಕಾಂಗ್ರೆಸ್ನಾಗಂತೂ ಅವ್ರು ಹೇಳಿದ್ದಾರೆ. ಮೊನ್ನೆ ಮುನಿರತ್ನ ಹೇಳಿದ್ರು, ನಂದೆಲ್ಲ ಇಷ್ಟೆಲ್ಲ CD ಅವಾಂತರ ಮಾಡಿದವನೇ CD ಕಿಂಗ್ ಅಂತಲೇ DK ಶಿವಕುಮಾರ್ ತಯಾರು ಮುನಿರತ್ನ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬಬೇಕಾದ್ರೆ ಅವ್ರ CBI ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡಬೇಕು. ನೋಡಿ ಇದು ಜನಾಭಿಪ್ರಾಯಕ್ಕೆ ಎಲ್ಲರೂ ಅವ್ರಿಗೂ ಹೇಳ್ತಾ ಇದ್ದಾರೆ, ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಇವರು ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿಪಶು ಮಾಡಿದ್ರು. ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರು ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು. ಯಾರವರು ನೀವೇ ನೋಡ್ರಿ, ಮಹಾನಾಯಕರು ಅದಾರೆ. ಅವು 2 ಫ್ಯಾಕ್ಟ್ರಿ ಅಂತ ಹೇಳಿವಿ. ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಹೌದು ಯತ್ನಾಳ್ ಹೇಳೋದು ಸತ್ಯ. ಅದೇ ಫ್ಯಾಕ್ಟ್ರಿ ಅವರೇ ನಂದು ಅಷ್ಟೇ ಅಲ್ಲ, 48 ಜನರ CD ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ. ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದವ್ರು. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದವ್ರು. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ CD ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು 2 CD ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ. 48 ಮಂದಿದು CD ಇದೆ ಅಂದಮ್ಯಾಗ ಎಲ್ಲರಿಗೆ ಭಯ ಬರ್ತಾಯಿದೆ, ನಂದಿದೆಯೋ ನಿಂದಿದೆಯೋ. ಮತ್ತು ಕಳ್ಳರು ಹೋದರವರು ವಿಜೇಂದ್ರ ಇನ್ನೂ ಒಂದು ಟೀಮ್ ಇದೆ, ಅವನೇ ಈಗ BJP ಸೋಷಿಯಲ್ ಮೀಡಿಯಾದ ಹೆಡ್, ಅವನೇ ಎಡಿಟರು ಇಲ್ಲಿ BJP ಒಳಗೆ. ಅಲ್ಲೇನು ಕಾಂಗ್ರೆಸ್ನಾಗಂತೂ ಅವ್ರು ಹೇಳಿದ್ದಾರೆ. ಮೊನ್ನೆ ಮುನಿರತ್ನ ಹೇಳಿದ್ರು, ನಂದೆಲ್ಲ ಇಷ್ಟೆಲ್ಲ CD ಅವಾಂತರ ಮಾಡಿದವನೇ CD ಕಿಂಗ್ ಅಂತಲೇ DK ಶಿವಕುಮಾರ್ ತಯಾರು ಮುನಿರತ್ನ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬಬೇಕಾದ್ರೆ ಅವ್ರ CBI ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡಬೇಕು.